ಗಾಯ್ಸ್, ನಾನು ಇವಾಗ ಶಿವನೆಯಿಂದ ಬೀರೂರಿಗೆ ಬಂದು ಬೈಕ್ ಅಲ್ಲಿಂದ ಚಂದು ATM ಇಸ್ಕೊಂಡು 1,000 ದುಡ್ಡು ಬಿಡಿಸ್ಕೊಂಡು ನನ್ನ ದುಡ್ಡು ಒಳಗೆ ಹಾಕಿ ಅವಳ ಹತ್ರ ಬಿಡಿಸ್ಕೊಂಡು ATM ಪೇನ್ ಮಾಡ್ತೋಗಿತ್ತು. ಅದಕ್ಕೆ ಇವಾಗ ಇಲ್ಲಿ ಎಲ್ಲೋ ಹೋಟೆಲ್ ಹತ್ರ ಹಾಕಿದ್ರು, ಫುಲ್ ಮೀಲ್ಸ್ ಊಟ ಮಾಡಕ್ಕೆ ಬಂದಿದ್ದೀನಿ. 80 ರೂಪಾಯಿ ಸರ್. ಎಲ್ಲೆಲ್ಲೂ ರಾಘವೇಂದ್ರ ಸ್ವಾಮಿಗಳೇ ಕಾಣ್ತಿದ್ದಾರೆ. ನನಗೆ ನಾನು ಬೇಡ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಗೀತಕ್ಕಂಗಿರ್ಬೋದು, ಕಾವ್ಯಕ್ಕಂಗಿರ್ಬೋದು, ವರ್ಷಂಗಿರ್ಬೋದು, ನನಗಿರ್ಬೋದು, ನಮ್ಮ ಫ್ಯಾಮಿಲಿಗೆ ಇರ್ಬೋದು, ಚಂದು ಬಿಂದುಗೆ ಇರ್ಬೋದು, ಎಲ್ಲರಿಗೂ ಕೂಡ ಊಟ ಕೊಟ್ಟು ಇದೆ. ಫುಲ್ ಮೀಲ್ಸ್ ಮೇ ಬಿ ಇನ್ನೊಂದು ಸಲ ಅದೇ ಸಾಕು ಅನಿಸುತ್ತೆ. ಹುಳ್ಳಿಕಾಳು ಕೊಟ್ಟಿದ್ದಾರೆ, ಅಲ್ಲ ಇದು ಹಸಂದೆ ಕಾಳು. ಅದೇ ಅಂದರೆ ಇವರು ನನಗೆ ವಿನಯ್ ಅಂತ ಇವ್ರ ಹೆಸರು. ಲಕ್ಕೊಳ್ಳಿಂದ ಮುಂದೆ ಊರು, ಹಿಂಗೆ ಪರಿಚಯ ಆಗಿದ್ದು ಶಂಕರಘಟ್ಟದಲ್ಲಿ. ಒಂದ್ಸಲ ಮೀಟ್ ಮಾಡಿಲ್ಲ, ಒಂದ್ಸಲ ಶಂಕರಘಟ್ಟದಲ್ಲಿ ಸಿಕ್ಕಿದ್ರು. ಅದನ್ನು ಬಿಟ್ಟರೆ ಇವಾಗ ಬೆಂಗಳೂರಲ್ಲಿ ತಮಿಳ್ನಾಡಿಗೆ ಹೋಗ್ತಿದ್ವಿ, ವೆಲ್ಲೂರ್ಗೆ. ನಾನು ಅವಣ್ಣ ಹೋಗ್ತಾ ಇದ್ದೀವಿ. ಬಂದೆ ಬೆಳಗ್ಗೆ ಮೇ ಬಿ ಮನೆ 7:30 ಬಿಟ್ಟು 7:30 ಬಿಟ್ಟೆ. 7:30ಇಂದ 8 ಗಂಟೆಗೆ ಕಾಟಿನೇರೆ ಹೋಗೋಣ, ದುಡ್ಡು ಇಸ್ಕೊಂಬರಕ್ಕೆ ಒಂದು 12,000. ಅಡುಗೆ ಕೆಲಸದ 2 ಅಡುಗೆ ಮದುವೆದು ಕೊಡಬೇಕಿತ್ತು. ಅವಣ್ಣ ಬಾಣಂದೂರಲ್ಲಿ ಅಡುಗೆಲಿ ಇತ್ತು ಅಂತ ಫೋನ್ ಮಾಡ್ತು. ಅರ್ಧಕ್ಕೆ ಬಂದಮೇಲೆ ಫೋನ್ ಮಾಡಿದೆ, ನೆನಪು ಮಾಡ್ಕೊಂಡು ಅವಣ್ಣ ಹಂಗಂತು. ಅವಣ್ಣ ಹಂಗೆ ಅಂದಿದ ಮೇಲೆ ವಾಪಸ್ಸು ಅಜ್ಜಂಬರ್ಗೆ ಬಂದೆ. ಚಂದು 8:15 ಬಸ್ಸಿಗೆ ಬರ್ತಾಳೆ. ಚಂದು ಅಕ್ಕ ಲೌಡ ಚಂದು 8:15 ಬರ್ತಾರೆ. ಅದೇ ಅವತ್ತು 9 ಗಂಟೆ ಬಸ್ಸಿಗೆ ಬಂದ್ರಂತೆ. ಅವ್ರ ಅಮ್ಮ ಫೋನ್ ಎತ್ತಿದ್ರು. ನಾನು ಆಂಟಿ ಯಾವಾಗ ಫೋನ್ ಮಾಡಿದ್ರೆ ನಾನು ತಿಂಡಿ ಅಂತಂದೆ. ಉಳ್ಕೊಳಪ್ಪ ವಾಯ್ಸೆಲ್ಲ ಕಂಡಿಡಿದೆ ಅಂತು. ಆಮೇಲೆ ಅಂತು ಅವಳು 9 ಗಂಟೆ ಬಸ್ಸಿಗೆ ಬರ್ತಿಲ್ಲ ಅಂತ ಅವ್ರ ಅಮ್ಮ ಹೇಳ್ತು. ನಮ್ಮ ಆಂಟಿ ಬರ್ತಾಯಿದ್ರು. ನಮ್ಮ ಆಂಟಿನ ಪಿಕಪ್ ಮಾಡೋಕೆ ನಮ್ಮ ಫ್ರೆಂಡ್ ಬಂದ. ನಾನು ಆರೇ ಅಜ್ಜಂಪುರದಾಗಿದ್ದೆ. ಅದೇ ಅವ್ರ ಅಮ್ಮಂಗೆ ನಾನೇ ಪಿಕ್ ಮಾಡ್ತೀನಿ ಅಂತ ಹೇಳಿದೆ. ಮೇ ಬಿ ಯಾಕೆ ಫೋನ್ ಮಾಡಿದೆ ಅಂತ ಅಂದ್ಕೊತಾರಲ್ವ ಅಪ್ಪ ಅಮ್ಮ ಮೇಲೆ ಯೂಶ್ವಲಿ. ಅವ್ರ ಅಮ್ಮ ಅಂದ್ಕೊಳ್ತಿಲ್ಲ, ಗೊತ್ತಿಲ್ಲ. ಮೇ ಬಿ ಅಂದ್ಕೊಂಡಿರ್ಬೋದು. ಅದಕ್ಕೆ ಹಂಗೆ ಗಾಡಿ ಕೊಟ್ಟೆ. ಅದಾದಮೇಲೆ ಅಜ್ಜಂಪುರದಲ್ಲಿ ಚಂದು ಜೊತೆ ಅವಳ ಬಸ್ ಹೋಗಿತ್ತು. ಯಾಕಂದರೆ ನಂದು ATM ಪಿನ್ ಮಾಡ್ತೋಗಿತ್ತು. ಅವಳು ATM ಅಲ್ಲಿ ದುಡ್ಡು ಬಿಡಿಸ್ಕೊಳಕ್ಕೆ ಅವಳಿಗೆ ದುಡ್ಡು ಹಾಕಿ ಅವ್ಳ ಬಸ್ ರಶ್ ಇರುತ್ತೆ ಅಂತ ನಾನು ಡೈರೆಕ್ಟು ಬೇರೆ ಬಸ್ ಬೈಕಲ್ಲಿ ಬಂದೆ. ಬೀರೂರಿಗೆ ಬಂದು ನಮ್ಮ ರಾಕಿ ಅಂಗಡಿಯಲ್ಲಿ ಬ್ಯಾಗ್ ಇಟ್ಟು ಅಲ್ಲಿ ವಾಶ್ರೂಮ್ಗೆ ಹೋಗಿ, ಬಸ್ ಸ್ಟ್ಯಾಂಡಲ್ಲಿ ವಾಶ್ರೂಮ್ಗೆ ಹೋಗಿ ಮಕ್ಕ ತೊಗೊಂಡು ಎಲ್ಲಜ್ಜಿ ಊರಲ್ಲೂ ಮಕ್ಕ ಏನು ತೊಳೆದೇ ಇರಲಿಲ್ಲ. ಅಲ್ಲಿ ಬಂದು ತೊಳೆದು ಬೀರೂರಲ್ಲಿ ಅವಳ ಜೊತೆ ಶಾಪ್ಗೆ ಹೋಗಬೇಕಾದ್ರೆ ಅವಳು ATM ಇಸ್ಕೊಂಡು ದುಡ್ಡು ಬಿಡಿಸ್ಕೊಂಡು ಆಮೇಲೆ ಅವ್ಳು ಶಾಪ್ಗೆ ಹಾಕೋದಪ್ಪ ಅಂದರೆ ಇದು ಕೈ ಪೈನ್ ಬರ್ತಾಯಿತ್ತು. ಇದೊಂದು ತೊಗೊಳೋದಕ್ಕೆ ಮತ್ತು ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಗಂಟೆ ಕೆಲಸ ಶೀತಾಗಿತ್ತು. ಹೋದ ಸಲ ಕೊಟ್ಟು ಟ್ಯಾಬ್ಲೆಟ್ ವರ್ಕ್ ಆಗಿತ್ತು. ಅದು ಹಿಂದೆ ಸಲ ಕೊಟ್ಟು ಟ್ಯಾಬ್ಲೆಟ್ ವರ್ಕ್ ಆಗಿರಲಿಲ್ಲ. ಹೋದ ಸಲ ಒಳ್ಳೆ ಟ್ಯಾಬ್ಲೆಟ್ ಕೊಟ್ಟು ವರ್ಕ್ ಆಗಿತ್ತು. ಆ ಟ್ಯಾಬ್ಲೆಟ್ ತೊಗೊಂಡು ದುಡಿಸ್ಕೊಂಡು ತಿಂದು ಕೂಡ ಅವಳಕ್ಕೆ ತಿಂದು ನಿಮ್ಮ ಅಮ್ಮ ಕೈ ರುಚಿ ನೋಡೋಣ ಅಂತ ಕೇಳಿದೆ. ಅವ್ಳು ಕೊಡಲಿಲ್ಲ. ಹೊಟ್ಟೆನ ಬರಲಿ ಅಂತ ಹೇಳ್ಬಿಟ್ಟು ಬಂದು ಅಲ್ಲೇನು ತಿಂದಂಗೆ ಇಲ್ಲಿ ಊಟ ಮಾಡ್ತಾಯಿದ್ದೆ. ಬಟ್ ತುಮಕೂರಲ್ಲಿ 1 ಗಂಟೆ ಬಸ್ ನಿಲ್ತು, ಇಲ್ಲ ಅರ್ಧ ಗಂಟೆ. ವಿನಯ್ ಬ್ರದರ್ ಮೇ ಬಿ 3 ಅವರಿಂದ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನನಗೋಸ್ಕರ 5 ನಿಮಿಷ ವೆಯ್ಟ್ ಮಾಡಿದವರು ಇದ್ದಾರೆ. ನನಗೋಸ್ಕರ 3 ಗಂಟೆ ಅಥವಾ 1 ದಿನ ಪೂರ್ತಿ ವೆಯ್ಟ್ ಮಾಡೋರು ಇದ್ದಾರೆ. ಈ ಸಂಪಾದನೆಯಲ್ಲಿ 5 ನಿಮಿಷ ವೆಯ್ಟ್ ಮಾಡೋಕ್ಕೆ ಯಾರಿಗೆ ಆಗ್ತಾ ಇಲ್ಲ. ಅವರೇ ನಾನು ತುಂಬ ಹಚ್ಕೊಂಡಿದ್ದೀನಿ. ಬಟ್ 3 ಗಂಟೆ 1 ದಿನ ಪೂರ್ತಿ ವೆಯ್ಟ್ ಮಾಡೋರು ಹಚ್ಕೊಂಡಿಲ್ಲ ಅಂತ. ಬಟ್ ಅವರೇನೋ 5 ನಿಮಿಷ ವೆಯ್ಟ್ ಮಾಡೋಕ್ಕಾಗಲ್ವಲ್ಲ, ಅವರೇನೋ ಒಂಥರ ಫ್ರೆಶನ್. ಬಟ್ ಇವಾಗ ಅಲ್ಲಿಂದ ಬೆಂಗಳೂರಿಂದ ಮೆಜೆಸ್ಟಿಕ್ಕಿಂದ ತಮಿಳ್ನಾಡು ವೆಲ್ಲೂರಿಗೆ ಹೋಗ್ತಾ ಇದ್ದೀವಿ. ವೆಲ್ಲೂರಿಂದ ಏನಾಗುತ್ತೋ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಇವಾಗ ಹೋಗ್ತಾ ಇದ್ದೀನಿ, ಊಟ ಮಾಡ್ತೀನಿ. ಬಾಯ್, ಬನ್ನಿ ಊಟ ಮಾಡೋಣ. ಚೆನ್ನಾಗಿದೆ. ಬಾಸ್ ಈಗ ಪುನೀತ್ ರಾಜ್ಕುಮಾರ್ ಕೋಟಿ ದಾನ ಮಾಡ್ದ. ಆಯ್ತು, ನಂದೇ ತಪ್ಪಾಯ್ತು. ನಾನು ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ. ನಾವೇನೇ ಮಾಡಿದ್ರು ನಮ್ಮ ಕೆಲಸ ಮಾತಾಡಬೇಕು. ಕರೆಕ್ಟ್ ತಾನೇ ಚಂದು? ಏನೋ ವಾಸ್ತವ ಇದು. ನೀನು 5 ರೂಪಾಯಿ ಮಾಡು, 5,000 ಮಾಡೋಕೆ ನಿನ್ನ ಕೆಪಾಸಿಟಿ 50,000 ಇಲ್ಲ, 50,000 ಮಾಡು. ಬಟ್ ಹೇಳ್ಕೊಬಾರ್ದು. ನೀನು ಹೇಳ್ಕೊಂಡಿದ್ರೆ ದಾನ ಏನಕ್ಕೆ ಮಾಡಿದೆ? ಜೋಬಲ್ಲಿ ಇಟ್ಕೋಬೇಕಿತ್ತು. ಕರೆಕ್ಟಾ? ಓಕೆ ಮಲ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಚಂದನು ಹಿಂಗೆ ನಾಯಿ ಥರ ಆಡ್ತಾಳೆ. ಚಂದು ಅಂದರೆ ಗೊತ್ತಾ ನಿಮಗೆ? ಅವಳು ಚಿಕ್ಕಮಗಳೂರು ಡಿಸ್ಟಿಕಲ್ಲೇ ಫೇಮಸ್. ಮೆಡ್ಪ್ಲೇಸಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ ಅವಳಿಗೆ, ಮೆಡ್ಪ್ಲೇಸ್ ಮೆಡಿಕಲಲ್ಲಿ ಒಳ್ಳೆ ಇವಳು ಅಂತ. ನೀನು ಕೊಟ್ಟೆ ಅಂತ ಹೇಳಲ್ಲ ಕೂಡ. ಅವರು ಯೂಟ್ಯೂಬರಾ, ಮೀಡಿಯಾದವರಾ? ನನಗೆ ಹೆಲ್ಪ್ ಮಾಡ್ತಾರಾ? ಫೈನಲಿ 11 ಗಂಟೆಗೆ ಕಡೂರಿಂದ ಡೈರೆಕ್ಟ್ ಬೆಂಗಳೂರು ಬಸ್ ಹತ್ತಿ 4 ಗಂಟೆಗೆ ಬಂದೆ. ಜಾಲಹಳ್ಳಿ ಕ್ರಾಸ್ ಅಲ್ಲ, ನಾಗಸಂದ್ರ ಮೆಟ್ರೋ ಹತ್ರ ಇಳಿದಿದ್ದೀನಿ. ಇವಾಗ ಮೆಜೆಸ್ಟಿಕ್ಗೆ ಹೋಗ್ತೀನಿ. ಯಾಕಂದರೆ ಇಲ್ಲಿ ಯಾಕೆ ಹೇಳಿದೆ ಅಂದರೆ ಅಲ್ಲಿಗೆ ಹೋಗೋಕ್ಕೆ ಅರ್ಧ ಗಂಟೆ ಆಗುತ್ತೆ. ಇಲ್ಲಿಗೆ ಮೆಜೆಸ್ಟಿಕ್ಕಿಗೆ ಹೋಗೋಕ್ಕೆ 1 ಮುಕ್ಕಾಲು ಬೇಕು. ಇವಾಗ ಟ್ರಾಫಿಕ್ ಇದೆ ತುಂಬ. ಯಾಕಂದರೆ ಆಫೀಸ್ ಬಿಡೋ ಟೈಮ್ ಆಯಿತು. ಅದಕ್ಕೆ ನಾನು ಇವಾಗ ಮೆಟ್ರೋಗೆ ಹೋಗ್ಬಿಟ್ಟು ಹೋಗ್ತೀನಿ. ತುಂಬ ವೆಯ್ಟ್ ಮಾಡ್ತಿದ್ದೀನಿ ಅಂತ ಇವಾಗ ಆಟೋ ಮಾಡ್ಕೊಂಡು ಒಂದು 400 ಒಂದು ಆಫೀಸ್ ನಾನು 300 ಮೀಟರ್ ಇದೆ. ಆಟೋ ಮಾಡ್ಕೊಂಡು ನಾಗಸಂದ್ರ ಮೆಟ್ರೋ ಹತ್ರ ಹೋಗ್ತಿದ್ದೀನಿ. ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಮೆಟ್ರೋದಲ್ಲಿ ಹೋಗ್ತೀನಿ. ಬಿಕಾಸ್ ಅಣ್ಣಂಗೆ ಒಂದು 20 ನಿಮಿಷ ಮುಂಚೆನಾದರೂ ಹೋಗೋಣ ಅಂತ ಅಷ್ಟೇ. ಬ್ರದರ್ಗೆ ನಾನು ಕಾಫಿ ಕೊಡಿಸ್ತೀನಿ, ನಂಗೆ ರೂಢಿ ಅಂತ ಹೇಳಿದೆ. ನಾನು ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನೋ ಒಂದು ಖುಷಿ ಕೊಡಿಸ್ತೀನಿ ಅಂದೆ. ಅವ್ರು ಗ್ಯಾಸ್ಟ್ರಿಕ್ಕು ಬೇಡ ಅಂದರು. ಮತ್ತು ಏನಾದರೂ ಸ್ನ್ಯಾಕ್ಸ್ ತಿಂತೀರಾ ಸರ್ ಅಂತ ಕೇಳಿದೆ. ಏನೂ ಬೇಡ ಅಂದರು.
ಬಟ್ ಹೇಳಿದೆ ಅವ್ರಿಗೆ ಹಿಂಗೆ ಅಭ್ಯಾಸ ನಂಗೆ ಕೊಡಿಸಿ ಮಾತಾಡಿಸಿ ಅಂತ. ಬಟ್ ಅವ್ರು ಬೇಡ ಅಂದರು. ಮೇ ಬಿ ಒಂದು 30 ಜನ ಕೊಡ್ಸಿದ್ದೀನಿ ಬೆಂಗಳೂರಲ್ಲೇ ಈಗ 1-2 ತಿಂಗಳಿಂದಾನೆ. ಬಟ್ ಒಂದಿಬ್ಬರು ಬೇಡ ಅಂದರು. ಸರ್ ಇಲ್ಲ ಈಗ ತಾನೇ ಊಟ ಆಯಿತು ಅಂತ, ನೀವು ಇವಾಗ ಕುಡಿಯಲ್ಲ ಅಂತ ಹೇಳಿದ್ವಿ. ಅಭ್ಯಾಸ. ಓಕೆ ಸರ್, ನಿಮ್ಮದು ಆಟೋ ಲೈಫ್ ಬಗ್ಗೆ ನೀವು ಒಂದೇ ಮಾತಲ್ಲಿ ಹೇಳೋದನ್ನ ಏನಂತ ಹೇಳ್ತೀರಾ? ಬೆಟರ್ ಅಂತೀರಾ, ಕಷ್ಟಪಡಬೇಕು ಅಂತೀರಾ? ಹಾಗೆ ಒಟ್ಟಿನಲ್ಲಿ ಯಾವುದೇ ಫೀಲ್ಡ್ ಆಗಲಿ ನಮ್ಮ ಕಷ್ಟ ಇರಲೇಬೇಕು. ಬಟ್ ಇದು ನೀವು ಕಷ್ಟಪಟ್ಟು ಮಾಡ್ತಿದ್ದೀರಾ, ಇಷ್ಟಪಟ್ಟು ಮಾಡ್ತಿದ್ದೀರಾ ಸರ್? ಎಲ್ಲರೂ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ. ಇದರಿಂದ ನಿಮಗೆ ತೃಪ್ತಿ ಇದೆಯಾ ಸರ್? ನಾವು ಕೊಡಬೇಕು. ಹಂಗೆ ಅಂದರೆ ತೃಪ್ತಿನ ಹುಡುಕ್ಬೇಕು, ಅದು ಕೊಡೋದಿಲ್ಲ ಯಾವುದು. ನಾವು ಇರೋದ್ರಲ್ಲಿ ತೃಪ್ತಿಯಾಗಿ ಇರಬೇಕು. ಹಂಗೆ ಅದು ಕರೆಕ್ಟೇ ಸರ್. ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ತೃಪ್ತಿ ಕೊಡೋ ತನಕ ಕೆಲಸ ಮಾಡಬೇಕು ಅಥವಾ ತೃಪ್ತಿ ಹುಡುಕ್ಬೇಕು. ತೃಪ್ತಿನೇ ಸಿಗಲಿಲ್ಲಪ್ಪ ಅಂತ ಅನ್ಕೋಬಾರ್ದಲ್ವಾ? ಅದೇ ತೃಪ್ತಿಯಾಗಿರ್ಬೇಕು. ಅದೇ ಸರ್ ನೆಮ್ಮದಿ. ಏನಿಲ್ಲ, ತಲೆದಿಮಿಗೆ ಚೆಂಡಿದ ತಕ್ಷಣ ನಿದ್ದೆ ಬರಬೇಕು, ಅದೇ ತೃಪ್ತಿ ನಮ್ಮ ಪ್ರಕಾರ. ಹೌದಲ್ವಾ ಸರ್? ಅದೇ ಫೈನಲಿ ಆಟೋನ ಏನು ಇಸ್ಕೊಳ್ಳಿಲ್ಲ. ಅವ್ರಿಗೊಂದು ಚಂದು ಶಾಪಲ್ಲಿ ತಂದಿದ್ದು ಬಿಸ್ಕೆಟ್ ಇತ್ತು, ಅದನ್ನು ಕೊಟ್ಟೆ. ಇವಾಗ ಮೆಟ್ರೋ ಹತ್ರ ಬಂದೆ, ನಾಗಸಂದ್ರ ಮೆಟ್ರೋ ಹತ್ರ. ಇಲ್ಲಿಂದ ಗೋಯಿಂಗ್ ಟು ಮೆಜೆಸ್ಟಿಕ್ ಬ್ರದರ್ನ ಮೀಟ್ ಮಾಡ್ತೀನಿ. ಮೀಟ್ ಮಾಡಿ ಗೋಯಿಂಗ್ ಟು ತಮಿಳ್ನಾಡು ವೆಲ್ಲೂರ್ಗೆ ಹೋಗ್ತಾ ಇದ್ದೀವಿ. ಫೈನಲಿ ಇನ್ನೊಂದು ಮೆಟ್ರೋ ಕಾರ್ಡ್ ಮಾಡಿಸ್ದೆ. ಸಲ ಬಂದಾಗ ಮಾಡಿಸಿದ್ದೆ 300 ರೂಪಾಯಿ, 350 ರೂಪಾಯಿ ರೀಚಾರ್ಜ್ ಮಾಡಿಸಿದ್ದೆ. 300 ರೂಪಾಯಿ ರೀಚಾರ್ಜು. ಮೇ ಬಿ ಒಂದು 280 ಉಳಿದಿತ್ತು ಇದರಲ್ಲಿ. ಮತ್ತೆ ಸಲ ಬಂದಾಗೂ ಅದನ್ನು ನಾವು ಸಂಗೀತ ಕೊಟ್ಟೆ. ಮೇ ಬಿ ಮತ್ತೆ ಬೆಂಗಳೂರಿಗೆ ಬರಬಾರ್ದು, ಸಾಕು ತಿರುಗಾಡಿದ್ದು, ಇನ್ನು ಕೋಚಿಂಗ್ ಹೋಗೋಣ ಅಂತ. ಬಟ್ ಕೋಚಿಂಗ್ ಯಾಕೋ ಹೋಗೋಕ್ಕೆ ಇಂಟ್ರೆಸ್ಟ್ ಹೋಗಲಿಲ್ಲ. ಅದಕ್ಕೆ ಮತ್ತಿನ್ನೊಂದು ಮೆಟ್ರೋ ಕಾರ್ಡ್ ಮಾಡಿಸ್ದೆ. ಅದು ಮನೇಲೆಲ್ಲ ಮಿಸ್ ಆಗಿದೆ. ಈಗ ಇನ್ನೊಂದು ಮಾಡಿಸ್ದೆ. ಇದು 150 ರೂಪಾಯಿ. ಇದು ಮಾಡಿಸೋದ್ರೆ ಬೆನಿಫಿಟ್ ಏನಪ್ಪ ಅಂದರೆ, ಇಲ್ಲಿ ಕ್ಯೂವಲ್ಲಿ ನಿಲ್ಲಂಗಿಲ್ಲ, ವೆಯ್ಟ್ ಮಾಡೋಂಗಿಲ್ಲ, ಬಂದ ತಕ್ಷಣ ಹೋಗ್ತಾ ಇರ್ಬೋದು. ಅದೊಂದು ಬೆನಿಫಿಟ್ಟು. ಮತ್ತು ಅದೇ ಕಾಯೋಂಗಿಲ್ಲ, ಆಟೋಮೆಟಿಕ್ ಕಟ್ಟಾಗುತ್ತೆ, ನಾವು ಎಲ್ಲಿಂದ ಎಲ್ಲಿಗಾದರೂ ಇಳಿಬೋದು. ಓಕೆನಾ? ಬಂದೆ ಮೆಟ್ರೋಗೆ. ಈಗ ಮೆಜೆಸ್ಟಿಕ್ ಹೋಗ್ತೀನಿ. ಇನ್ನೊಂದು ಖುಷಿ ಏನಪ್ಪ ಅಂದರೆ, ಎಲ್ಲೋದ್ರೂ ನಮ್ಮ ಮೆಟ್ರೋ ಇಂಡಿಯಾ ಇದೊಂದು ನೋಡೋದಕ್ಕೆ ಒಂಥರ ಖುಷಿ. ಮೆಟ್ರೋದವರು ಹತ್ತೋದಕ್ಕೆ ಮಾತ್ರ ಮಾಡಿದ್ದಾರೆ, ಇಳಿಯೋದಕ್ಕೂ ಮಾಡಬೇಕಿತ್ತು. ಇಳಿಯೋದಕ್ಕೂ ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ ಗೈಸ್? ಹೊಟ್ಟೆನೇ ಕಾಣ್ತು ನಂದು ಅರ್ಧ ಅಲ್ವಾ? ಏನು ಮಾಡೋದು ಗೈಸ್, ತುಂಬ ಸ್ಲಿಮ್ ಆಗಿದ್ದೀನಿ. ಬಟ್ ಸ್ವಲ್ಪ ದಪ್ಪ ಟ್ರೈ ಮಾಡ್ತಿದ್ದೀನಿ, ಆಗ್ತಾಯಿಲ್ಲ. ನಮ್ಮ ಚಂದು ತುಂಬ ದಪ್ಪ ಇದ್ದಾಳೆ, ಸ್ವಲ್ಪ ಸಣ್ಣಾಗಿ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಾಯಿಲ್ಲ. ಆ ಥರ ಏನು ಚಂದು ಅಂತೀರ ಅಂದ್ಕೋಬೇಡಿ. 3 ವರ್ಷ ನನಗೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಯಾರು ರಿಪ್ಲೈ ಮಾಡೋದು, ತಲೆ ತಿಂತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ಬ್ಲಾಕ್ ಮಾಡಿದ್ರು. ಅದಕ್ಕೆ ನಾನೇ ಲಿಟ್ರಲಿ ಎಲ್ಲರೂ ಬ್ಲಾಕ್ ಮಾಡಿದ್ದೆ. ಚಂದು ಮಾತ್ರ ಜೊತೆಲಿದ್ದರು. ಅಂದರೆ ಅವಳು ಅಕ್ಕನ ಥರ ಇದ್ಲು, ಇವನು ಫ್ರೆಂಡ್ ಥರ ಇದ್ದ. ಬಟ್ ಅವರಿಬ್ಬರು ನನ್ನ ಫ್ರೆಂಡ್ ಥರನೇ ಟ್ರೀಟ್ ಮಾಡ್ತೀನಿ. ಸೀನಿಯರ್ ಆಗಿದ್ದು ಕೂಡ ಸ್ವಲ್ಪ ಸಲಹೆ ಇದೆ. ಬಟ್ ಅದನ್ನು ಬಿಟ್ಟರೆ ಓವರ್ ಆಲ್ ಫೈನ್. ಬಟ್ ನಾವಿಬ್ಬರು ಗುಡ್ ಫ್ರೆಂಡ್ಸ್, ನಾನು ಚೇತನು. ಬಟ್ ಚೇತುಗೆ ಯಾಕೆ ತಿಕ್ಕ ಹೊರತೋ ಗೊತ್ತಿಲ್ಲ, ಸ್ವಲ್ಪ ಲೈಟಾಗಿ ತಿಕ್ಕ ಹೊರ್ಕೊಂಡಿದ್ದಾನೆ. ತಿಕ್ಕ ಹೊರ್ಕೊಂಡು ನಾನು ಮಾತಾಡಿಸ್ತಾ ಇಲ್ಲ. ಅಂದರೆ ತೊಂದರೆ ಕೊಡ್ಬೇಡ, ನಾನು ಬಿಟ್ಬಿಡಪ್ಪ ಅಂತ ಹೇಳ್ದೆ. ಅದಕ್ಕೆ ನಾನು ಅವ್ನಿಗೆ ತೊಂದರೆ ಕೊಡೋದಲ್ಲ, ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಿಲ್ಲ ಅವಡ. ಈಗ ನನ್ನ ಸಿಸ್ಟರು ಸಂಜೆ ನಂಗೆ 1000 ರೂಪಾಯಿ ದುಡ್ಡು ಕೇಳಿದ್ದೆ, ಹಾಕಿದ್ದಾಳೆ. ಅದನ್ನು ಬಿಡ್ಸೋಕೆ ಹೋಗ್ತಾ ಇದ್ದೀನಿ. ಬ್ಲ್ಯಾಕ್ ಮೀ ಕ್ರೀಮ್ ಹಚ್ಚಿದ್ದೀನಿ, ಅದಕ್ಕೆ ಬೆಳ್ಳಗೆ ಕಾಣ್ತಿದ್ದೀನಿ. ಲೋಡ ನಾನು ಬೆಳ್ಳಗಿಲ್ಲ. ಅದೇ ಬ್ರದರ್ಗೆ ಫೋನ್ ಮಾಡಿದ್ದೆ. ಅವ್ರೇನಂದರು, ಯಾಕೆ ಬನ್ನಿ ಬಸ್ಗೆ ಬನ್ನಿ, ವೆಯ್ಟ್ ಮಾಡ್ತೀನಿ, ಇಷ್ಟೊತ್ತ ವೆಯ್ಟ್ ಮಾಡಿದ್ದೀನಿ ಅಂತ. ನನಗೋಸ್ಕರ 5 ನಿಮಿಷ ವೆಯ್ಟ್ ಮಾಡಲ್ಲ ನಮ್ಮವಳು. ಬಟ್ ಅವಳಿಗೆ 5 ನಿಮಿಷ ಇಂಪಾರ್ಟೆಂಟು, ಮನೆಗೆ ಬೇಗ ಹೋಗ್ಕೊಳ್ಳೋದು ಇರ್ಬೋದು, ರೀಸನ್ ಏನೇ ಇರಲಿ. ಬಟ್ ನನಗೋಸ್ಕರ ಬ್ರದರ್ 5 ಅವರ್ ವೆಯ್ಟ್ ಮಾಡಿದ್ದಾರೆ. 11 ಗಂಟೆಯಿಂದ ಇಲ್ಲಿ ತನಕ ವೆಯ್ಟ್ ಮಾಡಿದ್ದಾರೆ. 5 ಅವರ್ ಅಲ್ಲ ಗುರು, ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾರೆ. ಹಾಗಾಗಿ ನಮಗೋಸ್ಕರ ಯಾರಾದರೂ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಕಾಯಿಸ್ಬೇಕು, ರೀಸನ್ ಇದ್ದರೆ, ಒಳ್ಳೆ ರೀಸನ್ ಇದ್ದರೆ. ಬಟ್ ನನ್ನದೇ ತಪ್ಪು. ನಾನು ಅಲ್ಲಿ ಲೌಡ ಚಂದು ಶಾಪ್ಗೆ ಹೋದೆ. ಇಲ್ಲ, ನನಗೂ ಅವಶ್ಯಕತೆ ಇತ್ತು. ಇದು ಕೈಗೆ ಕೂಡ ನೋವು ಬರ್ತೈತೆ, ಅದನ್ನು ತೊಗೊಂಡೆ. ಟ್ಯಾಬ್ಲೆಟ್ ತೊಗೊಂಡೆ. ಮೆಟ್ರೋ ಹೋಯ್ತು ಲೌಡ, ಲೇಟಾಗಿ ಬಂದೆ. ಟ್ಯಾಬ್ಲೆಟ್ ತೊಗೊಂಡೆ. ಬಟ್ ಅವಶ್ಯಕತೆ ಇತ್ತು. ಬಟ್ ಎಷ್ಟೋ ತನಕ ವೆಯ್ಟ್ ಮಾಡ್ತಿಲ್ಲ. ಬಟ್ ಬ್ರದರ್ ಒಂದು ಸ್ಮಾಲ್ ಮಿಸ್ಟೇಕ್ ಏನಂದರೆ, ಶಿವಮೊಗ್ಗ ಬಂದ ತಕ್ಷಣ ಕಾಲ್ ಮಾಡಿ ಅಂತ ಹೇಳಿದ್ದೆ ಅವ್ರಿಗೆ. ನಾನು ಮಲಗಿರ್ತೀನಿ ಅಂತ ಬ್ರದರ್ ನನಗೆ ಕಾಲ್ ಮಾಡಿಲ್ಲ. ಒಂದು ಸ್ಮಾಲ್ ಮಿಸ್ಟೇಕ್ ಅದು. ಆ ಮಿಸ್ಟೇಕಿಂದ ಇಷ್ಟೋರ್ ಕಾಯಂಗಾಯಿತು. ಬಟ್ ನಾನು ಕೂಡ ಬೀರೂರಲ್ಲಿ 1 ಅವರ್ ಟೈಮ್ ವೇಸ್ಟ್ ಮಾಡಿದೆ. ಬಿಕಾಸ್ ನನ್ನ ATM ಪಾಸ್ವರ್ಡ್ ನಂಗೆ ಗೊತ್ತಿಲ್ಲ ಇವತ್ತು ಕೂಡ. ಹಾಗಾಗಿ ನಮ್ಮ ಚಂದು ಅವ್ರಿಗೆ ದುಡ್ಡು ಹಾಕಿ ಮಿಕ್ಸರ್ ಅಂತ ಬರ್ತಾಯಿತ್ತು ಸುಮ್ಮನೆ ದುಡ್ಡು ಹಾಕಿ 1000 ರೂಪಾಯಿ ಬಿಡಿಸ್ಕೊಂಡು ಅಕ್ಕನ ATM ಅಲ್ಲಿ
ಬಿಡಿಸ್ಕೊಂಡು ಕಡೂರಿಗೆ ಆಟೋದಲ್ಲಿ ಬಂದು ಆಟೋದಿಂದ ಇಲ್ಲಿಗೆ ಬಂದೆ. ಇವಾಗ ಹೋಗ್ತೀನಿ. ಮತ್ತು ಇನ್ನೊಂದು ನೆನಪಾಯಿತು, ಇದೇ ನಾಗಸಂದ್ರ ಮೆಟ್ರೋದಲ್ಲಿ ಮೇ ಬಿ ಅದೇ ಸೀಟಲ್ಲಿ ಅಲ್ಲೊಂದು ಸೀಟ್ ಇದೆ. ಆ ಸೀಟಲ್ಲಿ ವರ್ಷ ಕೂಡ ನನಗೋಸ್ಕರ 4 ಅವರ್ ವೆಯ್ಟ್ ಮಾಡಿದ್ದಾಳೆ. ಅವಳು ಬಿಡಿ, ವರ್ಷ ಮೀಟ್ ಮಾಡ್ಕೊಂಡು ಪೂರ್ಣಿಮನ ಹತ್ರ ಹೋದೆ, ಅವಳು ಕೂಡ 4 ಅವರ್ ವೆಯ್ಟ್ ಮಾಡಿದ್ದಾಳೆ. ನನ್ನ ಸಂಪಾದನೆ, ಜನ ಸಂಪಾದನೆ, ಫ್ರೆಂಡ್ಶಿಪ್ ಸಂಪಾದನೆ ಹೇಗಿದೆ ಅಂದರೆ, ನನಗೋಸ್ಕರ ದಿನವಿಡೀ 4 ಅವರ್ ಗಂಟೆಗಟ್ಟಲೆ ಕಾಯ್ದು ಸಿಕ್ಕಿದ್ದಾರೆ. ಬಿಕಾಸ್ ಸ್ನ್ಯಾಪ್ಚಾಟ್, ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾದಿಂದ. ನನ್ನ ಕ್ಲಾಸ್ ಫ್ರೆಂಡ್ಸ್ ಯಾರೂ ಅಲ್ಲ, ಸ್ಕೂಲ್ ಫ್ರೆಂಡ್ಸ್ ಯಾರೂ ಅಲ್ಲ, ಈವನ್ ಚಂದು ಕೂಡ ಅಲ್ಲ, ಚೇತು ಕೂಡ ಅಲ್ಲ. ನೋಡಿ, ಹಿಂಗೆ ಒಂದು ಆನ್ಲೈನ್ ಪ್ಲಾಟ್ಫಾರ್ಮಿಂದ ಈ ಥರ ಸಿಗ್ತಾರೆ ಅಂದರೆ ಎಷ್ಟು ಖುಷಿ ಅಲ್ವ ನಮಗೆ. ತುಂಬಾ ಖುಷಿ ಗಾಯ್ಸ್, ತುಂಬಾ ಖುಷಿ. ಥರ ಎಮೋಷನಲ್. ಅವ್ರಿಗೆಲ್ಲ ನಾನು ತುಂಬ ಟೈಮ್ ಕೊಡಬೇಕು ಅಂದ್ಕೋತೀನಿ. ಯಾಕೆ ಗೊತ್ತಾ? ಇದಕ್ಕೋಸ್ಕರ, ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವರು ಕಾಯ್ತಿದ್ದಾರೆ ದಿನವಿಡೀ ನನಗೋಸ್ಕರ. ನನ್ನ ಜೊತೆ ಜರ್ನಿ ಮಾಡೋದಕ್ಕಿರ್ಬೋದು, ನನ್ನ ಜೊತೆ ಮಾತಾಡೋಕ್ಕಿರ್ಬೋದು, ಎನಿಥಿಂಗ್ ವೆಯ್ಟ್ ಮಾಡ್ತಿದ್ದಾರೆ ಗುರು. ನಾನು ಅವ್ರಿಗೋಸ್ಕರ ಈಗ ವರ್ಷ ಇರ್ಬೋದು, ಅವತ್ತು ವೆಯ್ಟ್ ಮಾಡೋದು. ಅವಳಿಗೋಸ್ಕರ ಎಷ್ಟು ದೇವ್ರ ಬಿಡ್ತೀನಿ ಗೊತ್ತಾ? ನನಗೆ ನಾನು ಬಿಡ್ಕೋತಾ ಇರಲಿಲ್ಲ ಸೀತಾ. ಚಂದು ಚೇತುಗೆ ನನಗೆ ಒಳ್ಳೇದಾಗಲಿ, ಫ್ಯಾಮಿಲಿ ಒಳ್ಳೇದಾಗಲಿ, ತಮ್ಮಂಗೆ ಒಳ್ಳೇದಾಗಲಿ ಇಷ್ಟೇ ಕೇಳ್ಕೊತಾ ಇದ್ದೆ. ಒಂದು ಕೆಲಸದ ವಿಚಾರದಲ್ಲಿ ಒಂದು ಸಲ ಬೇಡಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ಇವಾಗ ತುಂಬ ಸಲ ಅವಳಿಗೆ ಬೇಡ್ತಿದ್ದೀನಿ ಅಲ್ಲ ಅಂತ ನನಗೂ ಬೇಡ್ಕೊಂಡಿದ್ದೀನಿ. ಒಂದು 5 ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಅವಳಿಗೆ ಕೆಲಸ ಸಿಗಲಿ ಅನ್ನೋ ಥರ. ಹೀಗೆ ಆನ್ಲೈನಿಂದ ಸಂಪಾದನೆ ಮಾಡೋ ಫ್ರೆಂಡ್ಸು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂತ ಪರ್ಸ್ದಲ್ಲಿ ಅವ್ರು ನನ್ನ ಅಕ್ಕ, ತಂಗಿ, ನನ್ನ ಫ್ರೆಂಡ್ ಈ ಥರ ಎವ್ರಿಥಿಂಗನ್ನು ತಿಳ್ಕೊಂಡಿದ್ದೀನಿ. ಇವನ್ ಬಿಂದುಗೂ ಕೂಡ, ಬಟ್ ಬಿಂದು ಜೊತೆ ಸ್ವಲ್ಪ ಗುದ್ದಾಡ್ಕೊಂಡಿರ್ಬೋದು, ಮಾತಾಡ್ತೇ ಇಲ್ಲದೇ ಇರ್ಬೋದು. ಬಟ್ ಅವ್ರಿಗೂ ಕೂಡ ಒಳ್ಳೇದಾಗಲಿ, ಅರ್ಚನೆ ಮಾಡ್ತಾಯಿರ್ಬೋದು. ಈ ಥರ ಪರ್ಸ್ನಲಿ ಅವ್ರು ನನ್ನವರು, ನನ್ನ ಫ್ಯಾಮಿಲಿ ಅಂತ ತಿಳ್ಕೊಂಡಿದ್ದೀನಿ. ಓಕೆನಾ? ಈ ಥರ. ಬಟ್ ನನಗೆ ಯಾರಾದರೂ ವೆಯ್ಟ್ ಮಾಡ್ತಿದ್ದಾರೆ, ಕಾಯ್ತಿದ್ದಾರೆ ಅಂದರೆ ಅವ್ರಿಗೆ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ, ತುಂಬ ಪ್ರೀತಿ ಕೊಡ್ತೀನಿ. ಅವರೇ ಕಾಲಲ್ಲಿ ಹೋದರೂ ಅವ್ರ ಕಾಲಿಗೆ ಬೀಳ್ತೀನಿ. ಬಟ್ ಆಟಿಟ್ಯೂಡ್ ಅಂತ ಬಂದರೆ ನಮ್ಮ ಅಪ್ಪನೇ 6 ತಿಂಗಳು ಮಾತಾಡ್ತಿಲ್ಲ ನಾನು. ಇನ್ನು ನೀವೆಲ್ಲ ಅಷ್ಟೇ. ಬಂದೆ, ಒಂದು ಮೆಟ್ರೋ ಪಾಸ್ ಆಯಿತು. ಇನ್ನೊಂದು 1 ನಿಮಿಷದಲ್ಲಿ ಬಂದೇ ಬಿಡ್ತು ಮೆಟ್ರೋ. ಬಾಯ್. ಸೈಡಲ್ಲಿ ಮೆಟ್ರೋ ಬಂತು, ಜನ ಕಡಿಮೆ ಇದ್ದಾರೆ, ಹೋಗ್ತಾ ಇದ್ದೀನಿ. ಕಾಮನ್ ಆಗಿ ನಾನು ಯಾರಿಗೋಸ್ಕರನೂ ಕಣ್ಣೀರು ಹಾಕಲ್ಲ. ನಮ್ಮ ಅಜ್ಜಿ ಸತ್ತ ಕೂಡ ಒಂದು 2 ನಿಮಿಷ ಹತ್ತಿದ್ದೀನಿ, ದುಡ್ಡು ಕೊಡೋರು ಇಲ್ಲ ಇಲ್ದಂಗೆ ಆದರು ಅಂತ. ಬಟ್ ಈ ಜಾಗದಲ್ಲಿ, ಇದೇ ಮೆಟ್ರೋ ಸ್ಟೇಷನಲ್ಲಿ ಹೋಸಲ ಯಾರೋ ಒಬ್ರು ಕೂತಿದ್ರು. ಬಟ್ ಇವಾಗ ಜಸ್ಟ್ ಅವ್ರ ಮುಖ ನೋಡ್ತೀನಿ ಮನೆ ಹತ್ರ ಹೋಗಿ ಅಂದರೆ ಲೌಡ್ ಅವಳಿಗೆ ಆಗಲಿಲ್ಲ, ಬಿಡಿ, ಅದು ಅವಳಿಗೆ ಆಗ್ತಾ ಇರಲಿಲ್ಲ ಪಾಪ. ಬಟ್ ನನಗೇನೋ ಫೀಲ್ ಆಯಿತು. ಬಟ್ ಈಗ ಫೋನ್ ಮಾಡೋದು ನಾನು ಕಟ್ ಮಾಡಿದೆ, ಆಮೇಲೆ ಮಾಡ್ತೀನಿ ಅಂತ ಅಷ್ಟೇ. ಮೆಟ್ರೋಲ್ಲಿ ನಮ್ಮ ವರ್ಷನ ಜೊತೆ ಮಾತಾಡ್ಕೊಂಡು ಬರ್ತಾಯಿದ್ದೆ. ಅದೇ ಟೈಮಲ್ಲಿ ನನಗೆ ಒಬ್ಬ ವಿನಯ್ ಬ್ರೋ ಕಾಲ್ ಮಾಡಿದ್ರು. ಅವ್ರು ಅಂದ್ಕೊಂಡ್ರು ಅವಳ ಹುಡುಗಿ ಅಂತ. ಬಟ್ ಹುಡುಗಿಗಿಂತ ಹೆಚ್ಚಾಗಿ ಅವಳ ಜೊತೆ ಮಾತಾಡ್ತಾ ಇದ್ದೀನಿ ಅದಕ್ಕೆ. ಬಟ್ ಇವ್ರು ದೂರದಿಂದನೇ ಸಿಕ್ಕಿದ್ರು, ಹಿಂಗೆ ಕೈ ಎತ್ತದೆ ನೋಡಿದ್ರು. ತೋರಿಸ್ತೀನಿ ಬನ್ನಿ ನಮ್ಮ ಬ್ರದರ್ನ. ಸಕ್ಕದ ಕಾಣ್ತಾ ಇದೆ, ನನಗಿಂತ ಚೆನ್ನಾಗಿ ಸ್ಲಿಮ್ಮೋ ವೈಟ್ ಆಗಿದ್ದಾರೆ ಇವರು. ವೈಟ್ ಶರ್ಟ್ ಹಾಕ್ಕೊಂಡಿದ್ದಾರೆ ಗೊತ್ತಾ? ಅವರೇ ನಮ್ಮ ಬ್ರದರ್ ವಿನಯ್. ಆನ್ಲೈನಲ್ಲಿ ಹುಡುಗರು ಸಹ, ಆನ್ಲೈನಲ್ಲ ಆಫ್ಲೈನ್ ಆಗಿರ್ಬೋದು. ಬಟ್ ಶಂಕರಘಟ್ಟ ಕಡೆಯಿಂದ ಯಾರಾದರೂ ಹುಡುಗರು ಪರಿಚಯ ಆಗಿದ್ದಾರೆ ಮಂಜಣ್ಣನ ಬಿಟ್ಟು, ಮಂಜಣ್ಣ ನಮ್ಮ ಅಧ್ಯಕ್ಷ ಮಂಜಣ್ಣನ ಫ್ಯಾಮಿಲಿ ಬಿಟ್ಟು ಯಾರು ಇದ್ದಾರೆ ಅಂದರೆ ದಿಸ್ ಒನ್ ವಿನಯ್ ಬ್ರೋ. ನನಗೂ ಕೂಡ ಶೌಚಾಲಯಕ್ಕೆ ಹೋಗಬೇಕು ಅನ್ನಿಸ್ತಾಯಿತ್ತು. ಹೆಂಗೋ ಅಲ್ಲೇ ನಿಂತಿದ್ದಾರೆ. ಬ್ರದರ್ಗೆ ಏನು ಕೊಡಬೇಕು, ಇನ್ನು ಕೊಡೋಕೆ ತಂದಿದ್ದೀನಿ, ತೊಗೊಂಡ್ಬಿಡ್ತೀನಿ. ಫೈನಲಿ ನಮ್ಮ ಬ್ರದರ್ಗೆ ನಮ್ಮ ಚಂದು ಕೊಟ್ಟಿರೋ ಇದನ್ನು ಕೊಡ್ತಾಯಿದ್ದೀನಿ ಫಸ್ಟು. ಬ್ರೋ, ಇದು ನಮ್ಮ ಫ್ರೆಂಡ್ ಕೊಟ್ಟಿರೋದು. ನೀವು ಇಲ್ಲಿ ಬೆಂಗಳೂರಿಂದ ತಮಿಳ್ನಾಡು ವೆಲ್ಲೂರಿಗೆ ಅಥವಾ ತಮಿಳ್ನಾಡಿಗೆ ಹೋಗಬೇಕು ಅಂದರೆ ಅಲ್ಲಿಂದ ಈ ಥರ ಮೈಸೂರು ಬಸ್ ನಿಲ್ದಾಣ ಅಂತ ಒಂದು ಇದಿದೆ. ಅಲ್ಲಿಂದ 15 ನಿಮಿಷ ಜರ್ನಿ. ಟ್ರಾಫಿಕ್ ಇದೆ ಅರ್ಧ ಗಂಟೆ. ಇಲ್ಲಿಗೆ ಬಂದರೆ ನಿಮ್ಗೆ ಇಲ್ಲಿಂದ ತಡೆರಹಿತ ಮೈಸೂರು ಕಡೆಗೆ, ತಮಿಳ್ನಾಡು, ಕೇರಳ, ವೆಲ್ಲೂರು ಕಡೆಗೆ ಬಸ್ಗಳು ಸಿಗ್ತವೆ. ನಮ್ಮ ಬ್ರದರ್ ಮುಂದೆ ಹೋಗ್ತಾ ಇದ್ದಾರೆ. ಬ್ರದರ್, ಊಟ ಮಾಡ್ಕೊಂಡೆ ಹತ್ಬಿಡೋಣ ಅಥವಾ ಅಲ್ಲ ಬಸ್ ಕೇಳೋಣ, ಎಲ್ಲರೂ ಊಟಕ್ಕೆ ನಿಲ್ಲಿಸ್ತಾರೆ ಅಂತಂದರೆ ಓಕೆ, ಇಲ್ಲಾಂದರೆ ಊಟ ಮಾಡ್ಬಿಡೋಣ. ಮೇಡಮ್ ಅವರೇ, ನೀವು ಕೊಡಿಸಿದ ದುಡ್ಡಲ್ಲಿ ಊಟ ಕೊಡಿಸ್ತಾ ಇದ್ದೀನಿ, ಆಯಿತಾ? 6ನೇ ಪ್ಲಾಟ್ಫಾರ್ಮಿಗೆ ಬನ್ನಿ. ಇಲ್ಲಿ ವೆಲ್ಲೂರು ಅಂತ ಈ ಪ್ಲಾಟ್ಫಾರ್ಮ್ ಇದೆ ನೋಡಿ, ಇಲ್ಲಿಗೆ ಬಸ್ ಬರುತ್ತೆ, ಇಲ್ಲಿಂದ ಹೊರಡಬೇಕು. ಬ್ರದರ್ ನಾವು ಮಗ ತೊಳಿತಾ ಇದ್ದೀವಿ. ಬ್ರದರ್ ಗೊತ್ತಿಲ್ಲ, ಸ್ವಲ್ಪ ಕಣ್ಣಿಗೆ ಹಚ್ಕೊಂಡ್ಬಿಟ್ರು. ಆಮೇಲೆ ಈ ಥರ ಬ್ರದರ್ ಅಂತ ಹೇಳ್ಕೊಟ್ಟೆ.
ಅಂದರೆ ಅವಳು ಚಂದು ಶಾಪಲ್ಲೇ ತೊಗೊಂಡಿದ್ದು, ಬಟ್ ಅವಳು ಹೇಳ್ಕೊಟ್ಟಿದ್ಲು ಈ ಥರ ಯೂಸ್ ಮಾಡೋದು ಅಂತ. ನಾನು ಈ ಥರ ಮಾಡಿದೆ, ಬಟ್ ಬ್ರದರ್ಗೆ ಗೊತ್ತಿಲ್ಲ. ಬಟ್ ಅವ್ರ ಹುಡುಗಿ ಹೇಳ್ಕೊಟ್ಟಿಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿಲ್ಲಲ್ವಾ, ಅದಕ್ಕೆ ನಾನು ಮಾಡಿದೆ ಅಷ್ಟೆ. ಬಾಡಿ ಬಿಲ್ಡರ್ ಥರ ಕಾಣ್ತಾ ಇದ್ದೀನಿ. ಊಟಕ್ಕೆ ಬಂದ್ವಿ, ನಾನು ನಮ್ಮ ಬ್ರದರ್. ಮೇಡಮ್ ಊಟ ಕೊಡಿಸ್ತಾ ಇದ್ದೀನಿ, ನಾನೇ ಬಿಲ್ ಪೇ ಮಾಡ್ತೀನಿ, ಓಕೆನಾ? ಬ್ರದರ್ ನಗ್ತಾ ಇದ್ದಾರೆ, ಏನು ಇವನು ಇಷ್ಟೊಂದು ಅಪ್ಡೇಟ್ ಕೊಡ್ತಾನೆ ಅಂತ. ಬಟ್ ನನಗೆ ಬ್ರದರ್ ಇದು ಅಭ್ಯಾಸ. ಬ್ರದರ್ ಹೇಳಿ ನಮ್ಮ ಮೇಡಮ್ಗೆ. ನೀವು ಕೊಡಿಸಿರೋ ದುಡ್ಡಲ್ಲಿ 1000 ರೂಪಾಯಿ ದುಡ್ಡಲ್ಲಿ 1 ಸೆಂಟು ಅಲ್ಲೇ 100 ರೂಪಾಯಿ ಮುರ್ಕೊಂಡು ಕೊಟ್ಟೆ, 900 ರೂಪಾಯಿ ಊಟ ಕೊಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋ ಅಪ್ಡೇಟ್ ಕೊಡ್ತೀನಿ, ವೆಯ್ಟ್ ಆ್ಯಂಡ್ ಸಿ. ಪ್ರತಿ ಸತಿ ಹೇಳ್ತಿರ್ತೇನೆ, ಇದು ನಮ್ಮ ಮನೆಯ ಪದ್ಧತಿ ಅಂತ. ಒಂದು ಹಗ್ಲೂ ವೇಸ್ಟ್ ಮಾಡಬಾರ್ದು. ಅಂದರೆ ಊಟ ಮಾಡಿ ತಟ್ಟೆಲ್ಲೇ ಕೈ ತೊಳೆದು ಆ ನೀರನ್ನು ಮಜ್ಜಿಗೆ ಸಮೇತ ಕುಡಿಬೇಕು. ಹೀಗೆ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಗೌರವ, ಎಲ್ಲದಕ್ಕೂ ಗೌರವ. ಮತ್ತು ಕಾಫಿಲಿ ಗಷ್ಟ ಇರ್ತಲ್ಲ, ಏನು ಮಾಡ್ತೀರ ಅಂತ ಕೇಳ್ತೀರಾ. ಫುಲ್ಲು ಪ್ಯೂರ್ನ ಕಾಫಿ ಪೌಡ್ರನ್ನೇ ಫುಲ್ಲು ಕುಟ್ಟಿ ಅದನ್ನು ಮತ್ತೆ ಸಾಣಿಸಿ ಕಾಫಿಗೆ ಹಾಕಿ ಯಾವುದೇ ಕಾರಣಕ್ಕೂ ಗಷ್ಟ ಬರೋದೇ ಇಲ್ಲ ಅಂಥ ಕಾಫಿ ಮಾಡ್ಕೊಂಡು ಕುಡಿತೀವಿ. ಬೆಂಗಳೂರಿಂದ ತಮಿಳ್ನಾಡು ವೆಲ್ಲೂರಿಗೆ ಒಬ್ಬರಿಗೆ 260 ರೂಪಾಯಿ ಅಲ್ಲ 230 ರೂಪಾಯಿ ಚಾರ್ಜ್ ತಗೊಳ್ತಾರೆ. ಇನ್ನೇನು ಬೆಂಗಳೂರು ಕರ್ನಾಟಕ ಬಾರ್ಡರ್ ಬಿಟ್ಟು ತಮಿಳ್ನಾಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಊಟಕ್ಕೆ ಹಾಕಿದ್ದು, ಬಟ್ ನಾವು ಅಲ್ಲೇ ತಿಂದ್ವಿ. ಇವಾಗ ಈ ಕೆಲಸ ಫಸ್ಟ್ ಮಾಡಿದೆ, ನೆಕ್ಸ್ಟು ಈ ಕೆಲಸ ಮಾಡ್ತಿದ್ದೀನಿ. ಕೆಲಸ ಮಾಡಿ ಮತ್ತೆ ಹೋಗಿ ಬಸ್ಸಲ್ಲಿ ಕೂತ್ಕೋತೀವಿ. ಊಟ ಹಾಕಿದ್ದೆ, ಸ್ನ್ಯಾಕ್ಸ್ ಏನಾದರೂ ಬ್ರದರ್ಗೆ ಬೇಕು ಅಂದರೆ ತೊಗೊಳ್ತೀವಿ. ಬ್ರದರ್ ಇದು ಯಾವ ಊರು ಅಂತ ಕೇಳೋರನ್ನ ನಿಮ್ಮ ಭಾಷೆಯಲ್ಲಿ? ಇಲ್ಲಿ ಊರಲ್ಲಿ ಗೊತ್ತಾಗಲ್ಲ, ಇವ್ರನ್ನ ಕೇಳು. ಇಲ್ಲಿಂದ ವೆಲ್ಲೂರು ಎಷ್ಟು ಕಿಲೋಮೀಟ್ರ್ ಕೇಳು? ವೇಲೂರು 8 ಕಿಲೋಮೀಟರ್ ನಂಗದ.